ಆದರಣೀಯ ಜಡ್ಜಿಗಳೇ ಮತ್ತು ನನ್ನ ಮುಂದೆ ನೆರೆದಿರುವಂತಹ ನನ್ನ ಸಹಪಾಠಿ ಮಿತ್ರರೇ, ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ನಾವೆಲ್ಲರೂ ಇಂದು ಇಲ್ಲಿ ಒಂದುಗೂಡಿರುವುದು ಎಕ್ಸ್ಪ್ಲೋರಿಕಾ ಎಂಬ ನಮ್ಮ ಫೆಸ್ಟಿನಲ್ಲಾಗಿದೆ, ಕಲೋತ್ಸವದಲ್ಲಾಗಿದೆ. ನನಗೆ ಇಂದು ಸಿಕ್ಕಂತಹ ವಿಷಯವೇನೆಂದರೆ, ಸರ್ಕಾರಿ ಶಾಲೆಗಳ ದುಸ್ಥಿತಿಗೆ ಪರಿಹಾರವಿಲ್ಲವೇ? ಇಂದು ನಮ್ಮ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಒಂದು ಅವನತಿಗೆ ಬಂದು ತಲುಪಿದೆ. ಅದರಿಂದ ನಾವು ಆ ಶಾಲೆಗಳನ್ನು ಹೇಗೆ ಇನ್ನೂ ಕೂಡ ಅಭಿವೃದ್ಧಿಪಡಿಸಬೇಕು, ಅದನ್ನು ಅವನತಿ ಅಂತ ಕೊಂಡೋಗದೆ ಹೇಗೆ ಅದನ್ನು ಅಭಿವೃದ್ಧಿಯತ್ತ ಕೊಂಡೋಗಬೇಕು ಎಂಬ ವಿಷಯದಲ್ಲಿ ನಾನೊಂದು ಎರಡು ಮಾತುಗಳನ್ನು ಹೇಳಿ ನಿಲ್ಲಿಸುತ್ತೇನೆ ಇನ್ಶಾ ಅಲ್ಲಾಹ್. ಇಂದು ಈ ಪ್ರೈವೇಟ್ ಶಾಲೆಗಳು ಬಂದ ನಂತರ ತುಂಬಾ ಈ ಸರ್ಕಾರಿ ಶಾಲೆಗಳು ಕೂಡ ಮುಚ್ಚಲ್ಪಟ್ಟಿವೆ. ಇಲ್ಲದಿದ್ದರೆ ಒಂದು ಮುಚ್ಚಲ್ಪಡುವಂತಹ ಸ್ಥಿತಿಯಲ್ಲಿದೆ. ಅದರಿಂದ ಅದಕ್ಕೆ ಒಂದು ಮುಖ್ಯ ಪರಿಹಾರವೇನೆಂದರೆ, ಈ ದೊಡ್ಡ ದೊಡ್ಡ ಜನರಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಅವರೆಲ್ಲ ಈ ಸರ್ಕಾರಿ ಶಾಲೆಗಳ ಅವರ ಮಕ್ಕಳನ್ನಾಗಲಿ ಎಲ್ಲರನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವುದು, ಅಲ್ಲದಿದ್ದರೆ ಅವರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವುದು. ಇದರಿಂದ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಅಭಿವೃದ್ಧಿಯತ್ತ ಹೋಗಬಹುದು. ರಾಜ್ಯದಲ್ಲಿ 20,440 ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ 21,799 ಹಿರಿಯ ಪ್ರಾಥಮಿಕ ಶಾಲೆಗಳು ಇದ್ದು, ಈ ಪ್ರತಿ ಶಾಲೆಯಲ್ಲಿ 29,904 ಕಟ್ಟಡಗಳು ಶಿಥಿಲಗೊಂಡಿದೆ. ಇದಕ್ಕೆಲ್ಲ ಮುಖ್ಯ ಕಾರಣಗಳೆಂದರೆ, ಒಂದು ಕಲಪೆ ಸೌಕರ್ಯಗಳು ಮತ್ತು ಶಿಕ್ಷಕರ ಕೊರತೆ ಮತ್ತು ಅವಿಧ ಮೀರಿದ ಪ್ರಕ್ರಿಯೆಗಳು ಇಂಥದ್ದಾಗಿದೆ. ಅದರಿಂದ ನಾನು ಮೊದಲೇ ಹೇಳಿದಂತೆ ಈ ಶಾಲೆಗಳಿಗೆ ಇನ್ನೂ ಕೂಡ ಸವಲತ್ತುಗಳನ್ನು ಹೆಚ್ಚುಗೊಳಿಸುವಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಮುಂದುವರಿಸಬೇಕು ಎಂದು ಹೇಳುತ್ತಾ ನನ್ನ ಈ ಎರಡು ಮಾತಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಆದ ಬಳಿಕ ನಾವು ಪ್ರವಾದಿ ಎಂದು ಗುರುತಿಸಲ್ಪಡುವುದು ಅಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುವ ಪ್ರಕಾರ. ಇದರಿಂದ ನಮ್ಮ ಜಾತಿ ಇನ್ನೂ ಮುಂದೆ ಹೊಂದಿಲ್ಲ. ಏಕೆಂದರೆ ಪ್ಯಾಲೆಸ್ತೀನ್ನಂತಹ ದುರ್ಘಟನೆ ಆಗಿರಬಹುದು. ಕಾರಣ ಏನೆಂದರೆ, ಪ್ಯಾಲೆಸ್ತೀನಲ್ಲಿ ನಮ್ಮ ರಾಷ್ಟ್ರಕ್ಕೆ ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರ ಪ್ಯಾಲೆಸ್ತೀನ್ ರಾಷ್ಟ್ರದೊಂದಿಗೆ ಏಕೆ ಒಂದುಗೂಡಲು ಸಾಧ್ಯವಾಗಿಲ್ಲವೆಂದರೆ ಇಲ್ಲಿನ ಜಾತಿ ವ್ಯವಸ್ಥೆಯಾಗಿದೆ. ಎಲ್ಲರೂ ಐಕ್ಯತೆಯಿಂದಿದ್ದರೆ ಇಂದು ನಾವು ಆ ಪ್ಯಾಲೆಸ್ತೀನ್ ಅನ್ನು ಒಂದು ರಕ್ಷಣೆಯನ್ನಾಗಿ ಮಾಡಬಹುದಿತ್ತು. ಕಾರಣ ಅದಲ್ಲ. ಮತ್ತೇನೆಂದರೆ, ಈ ಬೇರೆ ದೇಶಗಳು, ಅಮೆರಿಕದಂತಹ ಬೇರೆ ದೇಶಗಳು ಯಾವ ರಾಷ್ಟ್ರಗಳು ಕುಗ್ಗಿ ಹೋಗುತ್ತಿದೆಯೋ ಅದಕ್ಕೆ ಬಂದು ಕುಗ್ಗಿಸುತ್ತಾ ಇರುತ್ತದೆಯೋ ಅದಕ್ಕೆ ಬಂದು ಪುನಃ ಅದನ್ನು ಹಾಳು ಮಾಡುವಂತಹ ಕೆಲಸವನ್ನು ಅನೇಕ ರಾಷ್ಟ್ರಗಳು ಮಾಡುತ್ತಾ ಇದ್ದರೆ ಎಂದಿಗೂ ರಾಷ್ಟ್ರದಲ್ಲಿ ಜಾತಿ ಪದ್ಧತಿಯ ವಿಂಗಡಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ನಮ್ಮ ನಾಡಿನಲ್ಲಿ ಆಗಬಹುದು, ನಮ್ಮ ಊರಿನಲ್ಲಿ ಆಗಬಹುದು, ಇಲ್ಲಿಯೂ ಕೂಡ ಸುನ್ನಿಗಳಿರಬಹುದು, ಸಲಾಫಿಗಳಿರಬಹುದು. ಅವರ ಅಭಿಪ್ರಾಯದಂತೆ, ಅವರ ಮಜಹಬಿನ ಪ್ರಕಾರ ಅವರ ಅಭಿಪ್ರಾಯ, ನಮ್ಮ ಮಜಹಬಿನ ನಮ್ಮ ಅಭಿಪ್ರಾಯ. ಹೀಗೆ ಹೋದರೆ ನಮ್ಮ ಜಾತಿಯು ಉಳಿಯುವುದು ಭಾರಿ ಅಭಾರ ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. أما بعد. ಮಹೋನ್ನತ ಉಲಮಾ ಉಮರಾ ನೇತಾರರೇ, ತೀರ್ಪುಗಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸತ್ಯವಿಶ್ವಾಸಿಗಳೇ, ನೀಡಿದಂತಹ ವಿಷಯದಲ್ಲಿ
ಒಂದೆರಡು ವಿಷಯಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಕೊನೆಗೊಳ್ಳಲು ಇಚ್ಛಿಸುತ್ತಿದ್ದೇನೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಸಹೋದರರೇ, ಸಂಸ್ಕೃತದಲ್ಲೊಂದು ಮಾತಿದೆ, ವಿದ್ಯಾದದಾತಿ ವಿನಯ, ವಿನಯಾದಿಯಾತಿ ಪಾತ್ರತ್ವ, ಪಾತ್ರತ್ವಾದನ ಆಪ್ನೋತಿ, ದನಾತ್ ಧರ್ಮ ತಥಾ ಸುಖ. ಅಂದರೆ ಧರ್ಮದಿಂದ ವಿನಯ, ವಿನಯದಿಂದ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ಹಣ ಸಂಪಾದನೆ, ಹಣ ಸಂಪಾದನೆಯಿಂದ ಧರ್ಮದ ಕಾರ್ಯಗಳು, ಧರ್ಮದ ಕಾರ್ಯಗಳಿಂದ ಸುಖಗಳನ್ನು ಪ್ರಾಪ್ತಿ ಮಾಡುವುದು ಎಂದು ಇದರ ಅರ್ಥವಾಗಿದೆ. ಆದರೆ ಕಾಲಗಳು ಬದಲಾಗಿದೆ, ಅದೇ ರೀತಿ ಮಾತು ಕೂಡ ಬದಲಾಗಿದೆ. ಇಂದು ಧನದಿಂದ ವಿದ್ಯಾ, ವಿದ್ಯೆಯಿಂದ ಧನ ಎಂಬ ತತ್ವದಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾರ್ಪಡ್ತಾ ಇದೆ. ಪ್ರೀತಿಯ ಸಹೋದರರೇ, ನಾವಿಂದು ಚಿಂತಿಸಬೇಕು. ಇಂದು ಓರ್ವ ವ್ಯಕ್ತಿಯನ್ನು ಅವರ ಪೋಷಕರು ಶಿಕ್ಷಣವನ್ನು ನೀಡಿ ಉನ್ನತ ಮಟ್ಟಕ್ಕೆ ಬೆಳೆಸಬೇಕಾದರೆ ಲಕ್ಷಗಟ್ಟಲೆ ಸಾಲವನ್ನು ಮಾಡಿ ಅವನಿಗೆ ಬೇಕಾದಂತಹ ವಿದ್ಯಾಭ್ಯಾಸಗಳನ್ನು ನೀಡಿ ಅವನನ್ನು ಒಬ್ಬ ಉನ್ನತ ನಾಗರಿಕರನ್ನಾಗಿ ಮಾಡಲು ಪರಿಶ್ರಮಿಸಿದರೆ ಶಾಲೆಗಳಲ್ಲಿ ಅಥವಾ ಶೈಕ್ಷಣಿಕ ವಿದ್ಯಾಲಯದಲ್ಲಿ ಅವರು ನೀಡುತ್ತಿರುವಂತಹ ಶಿಕ್ಷಣವಾದರೂ ಏನು? ಪ್ರೀತಿಯ ಸಹೋದರರೇ, ತಮ್ಮ ಸಂಸ್ಥೆಗಳನ್ನು ಉನ್ನತಿಗೆ ಏರಿಸುವ ಉದ್ದೇಶದಿಂದ, ತಮ್ಮ ಸಂಸ್ಥೆಗೆ ಉನ್ನತ ಹೆಸರು ಬರುವ ನಿಟ್ಟಿನಲ್ಲಿ, ತಮಗೆ 100% ಫಲಿತಾಂಶ ಸಿಗಬೇಕು ಎಂಬಂತಹ ನಿಟ್ಟಿನಲ್ಲಿ ಕೇವಲ ಪುಸ್ತಕದ ಬದನೆಕಾಯಿಗಳನ್ನು ಮಕ್ಕಳ ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಬೇಕಾದಂತಹ ಮೌಲ್ಯಯುತವಾದಂತಹ ಶಿಕ್ಷಣದಿಂದ ಅವರನ್ನು ವಂಚಿಸಲಾಗುತ್ತಿದೆ. ಪ್ರೀತಿಯ ಸಹೋದರರೇ, ನಾವು ಅರ್ಥ ಮಾಡಬೇಕು. ಇಷ್ಟೊಂದು ಸಾಲಗಳನ್ನು ಮಾಡಿ ಪೋಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದರೆ ಅವರಲ್ಲಿ ಬಹಳ ನಿರೀಕ್ಷೆಗಳು ಇರ್ತದೆ. ಆ ವಿದ್ಯಾರ್ಥಿಗಳು ಬೆಳೆದು ನಮ್ಮನ್ನು ಯಾವ ರೀತಿಯಲ್ಲಿ ನೋಡ್ತಾರೆ ಎಂಬಂತಹ ಒಂದು ನಿರೀಕ್ಷೆಗಳಿರ್ತದೆ. ಆದರೆ ಇಂದು ಶಿಕ್ಷಣ ಸಂಸ್ಥೆಯಲ್ಲಿ ಮೌಲ್ಯಯುತವಾದಂತಹ ಶಿಕ್ಷಣಗಳು ಸಿಗದ ಕಾರಣ ಇಂದು ಎಷ್ಟು ವಿದ್ಯಾವಂತರಾಗಿದ್ದಾರೆ. ಇಂದು ಇಂತಹ ಗಲಭೆಗಳಲ್ಲಿ ರಾಜಕಾರಣಿಗಳ ಕೋಮು ದ್ವೇಷದ ಭಾಷಣಕ್ಕೆ ಬೇಕಾಗಿ ತುತ್ತಾಗಿ ಜೈಲಲ್ಲಿ ಸೇರ್ತಾ ಇರುವುದು. ಪ್ರೀತಿಯ ಸಹೋದರರೇ, ಶಾಲೆಯಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲನೆಯಾಗಿ ಕಲಿಯಬೇಕಾದಂತಹ ಏಕತೆ ಎಂಬಂತಹ ಒಂದು ತತ್ವದಡಿಯಲ್ಲಿ ಸರ್ವ ಧರ್ಮಗಳು ಒಂದೇ, ಎಲ್ಲಾ ಧರ್ಮಗಳು ಕೂಡ ಶಾಂತಿಯನ್ನು ಬಯಸುತ್ತದೆ. ಆದ್ದರಿಂದ ಧರ್ಮಗಳಲ್ಲಿ ತಾವು ಹೋರಾಡುವುದು ಅಥವಾ ಕಿತ್ತಾಡುವುದು, ಗಲಭೆ ಮಾಡುವುದನ್ನು ನೀವು ಮಾಡಬಾರದು ಎಂಬಂತಹ ಆಶಯಗಳನ್ನು ಮಕ್ಕಳ ಮನದಲ್ಲಿಟ್ಟು ಏಕತೆಯನ್ನು ಸಾರುವಂತಹ ಸಂದೇಶಗಳನ್ನು ನೀಡುವಲ್ಲಿ ಇಂದು ಶಿಕ್ಷಣ ಸಂಸ್ಥೆ ವಿಫಲವಾಗಿದೆ. ಅಷ್ಟು ಮಾತ್ರವಲ್ಲ, ಈ ವಾಣಿಜ್ಯಾಕೃತಗೊಂಡಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹುತೇಕ ಜನರು ಉನ್ನತ ಶ್ರೀಮಂತ ವ್ಯಕ್ತಿಗಳೇ ಬರುವುದರಿಂದ ಈ ವರ್ಗದ ಮಕ್ಕಳಿಗೆ ಹಣದ ಕೊರತೆಗಳು ಬರುವುದಿಲ್ಲ. ಅವರಿಗೆ ಮಾಧ್ಯಮಗಳು, ಮಾದಕ ವಸ್ತುಗಳು ಅತ್ಯಂತ ಸರಳವಾಗಿ, ಅತ್ಯಂತ ಚೀಪಾಗಿ ಅವರಿಗೆ ಸಿಗುವುದರಿಂದ ಯಾವ ಮಟ್ಟಿಗೆ ಕೂಡ ಅವರು ಹೋಗಿ ಅದನ್ನು ಪರ್ಚೇಸ್ ಮಾಡಲು, ಖರೀದಿಸಲು ಅವರು ಪ್ರಯತ್ನಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಮಾದಕ ದ್ರವ್ಯ ವಸ್ತುಗಳ ಅಥವಾ ಮಾದಕ ದ್ರವ್ಯ ವಸ್ತುಗಳನ್ನು ಉಪಯೋಗಿಸಿದರೆ ಅದರಿಂದ ಉಂಟಾಗುವಂತಹ ಪರಿಣಾಮಗಳನ್ನೆಲ್ಲ ಇಂದು ಶಿಕ್ಷಣ ಸಂಸ್ಥೆಗಳು ಕಲಿಸಿಕೊಡಬೇಕು. ಎಷ್ಟರವರೆಗೆ ಅಂದ್ರೆ ಈ ದೇಶದಲ್ಲಿ ಮಹಿಳೆಯ ಬಗ್ಗೆ ಯಾವ ರೀತಿಯಾದಂತಹ ಒಂದು ಉದ್ದೇಶ ನಮಗಿರಬೇಕು, ಅವರನ್ನು ಯಾವ ರೀತಿ ನಾವು ನೋಡಬೇಕು, ಮಹಿಳೆಯರನ್ನು ಯಾವ ರೀತಿ ನಾವು ಅವರಿಗೆ ಸಂರಕ್ಷಣೆಯನ್ನು ನೀಡಬೇಕು ಎಂಬುದು ಕೂಡ ಅತ್ಯಂತ ಉನ್ನತವಾದ ವಿದ್ಯಾಭ್ಯಾಸಗಳಲ್ಲಿ ಇಂದು ನಾವು ನೀಡುವುದು ಕಾಣುವುದಿಲ್ಲ. ಆದ್ದರಿಂದ ಇಂತಹ ಮೌಲ್ಯಯುತವಾದಂತಹ ಶಿಕ್ಷಣಗಳ ಕೊರತೆಯಿಂದಾಗಿದೆ ಇಂದು ಈ ದೇಶದಲ್ಲಿರುವಂತಹ ಎಷ್ಟು ಕಲಿತಂತಹ ವಿದ್ಯಾವಂತರಾದಂತಹ ವಿದ್ಯಾರ್ಥಿಗಳು ಅರಾಜಕತೆಗೆ ಅಥವಾ ಅನೀತಿಕತೆಗೆ ಅಥವಾ ತಮ್ಮ ಕೆಟ್ಟತನಕ್ಕೆಲ್ಲ ಹೋಗ್ತಾ ಇರುವುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಶೈಕ್ಷಣಿಕ ಸಂಸ್ಥೆಗಳು ಉನ್ನತವಾದಂತಹ ವಿದ್ಯಾಭ್ಯಾಸಗಳನ್ನು ನೀಡುವ ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ನೀಡಬೇಕು. ಇಂದು ಕೇವಲ ವಿದ್ಯಾಭ್ಯಾಸವನ್ನು ಕಲಿತ 85% ಜನರು ನಿರುದ್ಯೋಗಿಯಾಗಿದ್ದಾರೆ ಎಂದು ರಿಪೋರ್ಟ್ ನಲ್ಲಿ ಹೇಳುವಾಗ, ಪ್ರೀತಿಯ ಸಹೋದರರೇ, ಕಲಿತ ನಂತರ ತನ್ನ ವೃತ್ತಿಪರವಾದ ಜೀವನವನ್ನು ಹೇಗೆ ನಿರ್ವಹಿಸಬೇಕು ಎಂಬಂತಹ ಮೌಲ್ಯಯುತವಾದ ಶಿಕ್ಷಣವನ್ನು ಕೂಡ ಶಿಕ್ಷಣ ಸಂಸ್ಥೆ ನೀಡಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಉಸ್ತಾದರೇ, ತೀರ್ಪುಗಾರರೇ, ನನ್ನ ನೆಚ್ಚಿನ ಮಿತ್ರರೇ,
ಭಾರತವು ಆರ್ಥಿಕ ಶಕ್ತಿಯಾಗಲು ಸಮರ್ಥವೇ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹ್ ತೌಫೀಕ್ ನೀಡಲಿ. ಆಮೀನ್. ಭಾರತವು ಜಗತ್ತಿನ 5ನೇ ಆರ್ಥಿಕ ಶಕ್ತಿಯಾಗಿದೆ. ಅಂದರೆ ತಂತ್ರಜ್ಞಾನದಲ್ಲಿ, ಅಭಿವೃದ್ಧಿಯಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಂತಹ ಅಮೆರಿಕ, ಚೀನಾ, ಜರ್ಮನ್, ಜಪಾನ್ ದೇಶಗಳ ನಂತರದ ಶಕ್ತಿಯಾಗಿದೆ ಭಾರತ. ಮಾತ್ರವಲ್ಲ, ಭಾರತದ ಬಲಪಂಥೀಯ ಸಿದ್ಧಾಂತವನ್ನು ಹೊಂದಿದಂತಹ ನಾಯಕರು ಭಾರತವನ್ನು 3ನೇ ಆರ್ಥಿಕ ಶಕ್ತಿಯಾಗಿ ಮಾಡುವ ತರಾತುರಿಯಲ್ಲಿದ್ದಾರೆ. ಪ್ರೀತಿಯ ಸಹೋದರರೇ, ಭಾರತವು ಜಗತ್ತಿನ 5ನೇ ಆರ್ಥಿಕ ಆಗಿರುವುದಾದರೆ ಭಾರತದ ಜನಸಾಮಾನ್ಯರಲ್ಲಿ ಆದಂತಹ ಬದಲಾವಣೆಗಳೇನು? ಬಲಪಂಥೀಯ ಸಿದ್ಧಾಂತ ಹೊಂದಿರುವಂತಹ ಪ್ರಮುಖ ಪ್ರದೇಶಗಳಲ್ಲಿ ಕುಡಿಯಲು ಶುದ್ಧ ನೀರುಗಳೇ ಇಲ್ಲದೆ ಕೊಳಕು ನೀರನ್ನು ಕುಡಿದು ಜೀವಿಸುವ ಈ ಒಂದು AI ಯುಗದಲ್ಲೂ ಕೂಡ ಕಾಣಲು ಸಾಧ್ಯವಾಗಿರುವುದು ಭಾರತದ ಜಗತ್ತಿನ 5ನೇ ಆರ್ಥಿಕ ಶಕ್ತಿಯಾಗಿರುವ ಭಾರತದಲ್ಲಿ ಮಾತ್ರವಾಗಿರಬಹುದು. ಭಾರತವು ಜಗತ್ತಿನ 5ನೇ ಆರ್ಥಿಕ ಶಕ್ತಿಯಾಗಿದ್ದರೆ ಭಾರತದ ಪ್ರಜೆಗಳಾದಂತಹ 2 ಲಕ್ಷಕ್ಕೂ ಅಧಿಕ ಮಂದಿ ಭಾರತದ ಪೌರತ್ವವನ್ನು ಬಿಟ್ಟು ಯಾಕೆ ತೊರೆಯುತ್ತಿದ್ದರು? 5ನೇ ಶಕ್ತಿಯಾಗಿದ್ದರೆ ಭಾರತದ ಕ್ವಾಲಿಟಿ ಮಟ್ಟ ಯಾಕೆ ಅಷ್ಟು ಕಳಪೆ ಮಟ್ಟ ಹೊಂದುತ್ತಿತ್ತು? ಯಾಕೆ ಈಗಲೂ ಕೂಡ ನಿರುದ್ಯೋಗ ಸಮಸ್ಯೆ ಹೊಂದಿದೆ? ಅಮೆರಿಕದ ಟಫ್ಸ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆದಂತಹ ಡಾಕ್ಟರ್ ಭಾಸ್ಕರ್ ರಾವ್ ಅವರು ಹೇಳ್ತಾರೆ, ಭಾರತದಲ್ಲಿ 46% ಉದ್ಯೋಗಿಗಳು ಹೊರ ರಾಷ್ಟ್ರದಲ್ಲಿ 70% ಉದ್ಯೋಗಿಗಳಾಗಿದ್ದಾರೆ. ಅಂದರೆ ಭಾರತದಲ್ಲಿ 54% ನಿರುದ್ಯೋಗಿಗಳಾಗಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ಯಾವುದೇ ಒಂದು ದೇಶದ ಆರ್ಥಿಕತೆಯನ್ನು ನೋಡುವುದು ಆ ರಾಷ್ಟ್ರದ GDP ಯನ್ನಾಗಿದೆ. GDP ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ವ್ಯಕ್ತಿಯ ಒಟ್ಟು ಆದಾಯ ಮಾರುಕಟ್ಟೆ ಮೌಲ್ಯವನ್ನು ನಿರ್ಧರಿಸಿಯಾಗಿ GDP ಯನ್ನು ಅಳೆಯುವುದು. 2023ರ GDP ಯನ್ನು ನೋಡಿದರೆ $3 ಟ್ರಿಲಿಯನ್ ನಷ್ಟಾಗಿತ್ತು ಭಾರತ GDP ಇರೋದು. ಆದರೆ ಎಲ್ಲಿ ಹೋಯಿತು? ಅಂದರೆ ಬಡ ಸಾಮಾನ್ಯರು ಉಪಯೋಗಿಸುವಂತಹ ಎಲ್ಲ ಆಹಾರ ಪದಾರ್ಥಗಳಿಗೆ ಕೂಡ ಎಲ್ಲರೂ ಬೆಲೆ ಏರಿಕೆ. ಎಲ್ಲಿ ಹೋಯಿತು ಭಾರತದ ಆರ್ಥಿಕತೆ? ಅಂದರೆ ಭಾರತ ಮಾತ್ರವಲ್ಲ, ಜಗತ್ತಿನಲ್ಲಿ ಆರ್ಥಿಕ ಸುಧಾರಣೆ ಹೊಂದುತ್ತಿರುವುದು ಆಫ್ರಿಕಾದ ಕಡುಬಡ ರಾಷ್ಟ್ರಗಳಾದಂತಹ ಲಿಬಿಯಾ, ರುವಾಂಡಾ, ಸೆನೆಗಲ್ ಅಂತಹ ಬಡ ರಾಷ್ಟ್ರಗಳು ಕೂಡ ಜಗತ್ತಿನಲ್ಲಿ ಮುಂದುವರಿದಿದೆ ಎಂಬುದು ನಮ್ಮದು ತಂತ್ರಜ್ಞಾನ ಮೂಲಕ ನಮಗೆ ತಿಳಿಯಬಹುದು. ಪ್ರೀತಿಯ ಸಹೋದರರೇ, ಭಾರತವನ್ನು 3ನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಎಂಬ ಜಂಬ ಕೊಚ್ಚುತ್ತಿರುವಂತಹ ಬಲಪಂಥೀಯ ಸಿದ್ಧಾಂತದವರು ತಿಳಿದಬೇಕಾದ ವಿಷಯ ಭಾರತ ಆದಾಯವನ್ನು ನೋಡುವುದಾದರೆ 148 ಸ್ಥಾನದಲ್ಲಿ ಆಗಿದೆ ಭಾರತ ಇರುವುದು. ಅಂದರೆ ಬಾಂಗ್ಲಾದೇಶಕ್ಕಿಂತ ಹಿಂದಿನ ಸ್ಥಾನದಲ್ಲಿದೆ ಭಾರತ ಎಂಬುದು ಖೇದಕರವಾಗಿದೆ. ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾದಂತಹ ಜರ್ಮನ್ನ ತಲಾ ಆದಾಯವು 51,000ಗಿಂತಲೂ ಜಾಸ್ತಿ ಇದ್ದರೆ ಭಾರತವು 2,238 ಆಗಿದೆ. ಎಲ್ಲಿದೆ ಭಾರತ ಮತ್ತು ಜರ್ಮನ್ ಅಜಗಜಾಂತರ ವ್ಯತ್ಯಾಸ? ಇನ್ನು ಕೇಳುವುದಾದರೆ ಬ್ರಿಕ್ಸ್, ಬ್ರೆಜಿಲ್, ಇಂಡಿಯಾ, ರಷ್ಯಾ, ಚೀನಾ, ಸೌತ್ ಆಫ್ರಿಕಾ ಎಂಬ ರಾಷ್ಟ್ರದಲ್ಲಿ ಅತಿ ಕಡುಬಡ ರಾಷ್ಟ್ರವಾಗಿದೆ ಭಾರತ ಎಂದು G20ಯ ಮಾಜಿ ಗವರ್ನರ್ ಸುಬ್ಬರಾವ್ ಅವರು ಹೇಳುತ್ತಾರೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ನಾ ಕೊನೆಗೆ ಹೇಳುತ್ತಿರುವುದು, ಈ ನಿರುದ್ಯೋಗ ಎಂಬುದು ಭಾರತವನ್ನು ಯಾವಾಗ ಬಿಟ್ಟು ವಲಸೆ ಹೋಗುತ್ತದೆಯೋ ಆವಾಗ ಮಾತ್ರ ಭಾರತ ಆರ್ಥಿಕ ಶಕ್ತಿಯಾಗಲು ಸಮರ್ಥ ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.